ತಂದೆಯ ಋಣವನ್ನು ಯಾವತ್ತಿಗೂ ತೀರಿಸಲು ಆಗುವುದಿಲ್ಲ. ತಂದೆ ಒಂದು ರೀತಿಯಲ್ಲಿ ಸಾಲಗಾರನೇ. ಆತ ಸಾಲ ಮಾಡುತ್ತಾನೆ ಮಗನ ಓದಿಗಾಗಿ, ತನ್ನ ರೋಗಕ್ಕಾಗಿ, ಗೆಳೆಯನ ಕಷ್ಟಕ್ಕಾಗಿ, ಮಗ ಅಥವಾ ಮಗಳ ಬರ್ತ್ಡೇ ಗಿಫ್ಟ್ಗಾಗಿ, ಪೋಸ್ಟ್ ಆಫೀಸಿನ RD ಅಕೌಂಟ್ಗಾಗಿ, ಲೈಫ್ ಇನ್ಶೂರೆನ್ಸ್ನ ಪ್ರೀಮಿಯಂ ಹಣಕ್ಕಾಗಿ, ನಮ್ಮ ಕೋರ್ಸಿಗೆ ಬೇಕೇ ಬೇಕು ಎಂದು ನಾವು ಹಠ ಹಿಡಿದು ಕೊಡಿಸಿಕೊಳ್ಳುವ ಆ ಕಂಪ್ಯೂಟರ್ಗಾಗಿ, ಗೆಳೆಯರೆಲ್ಲರ ಬಳಿ ಇರುವ ದುಬಾರಿ ಬೈಕು ನಮಗೂ ಬೇಕೆಂದಾಗ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಫೀಸ್ ಬಾಕಿ ಇದೆ ಎಂದು ಮಗನ ಕಾಲೇಜಿನಿಂದ ಲೆಟರ್ ಬಂದಾಗ, ಹಾಸ್ಟೆಲ್ನಿಂದ ಫೋನ್ ಮಾಡಿದ ಮಗಳು ಪ್ರಾಜೆಕ್ಟ್ ಮಾಡಲು ಇಂಟರ್ನೆಟ್ ಬೇಕೆಂದಾಗ, ಇನ್ನು ಸಂಬಂಧಿಕರ ಮದುವೆಗೆ ಹೋಗಲು ಮೈಸೂರು ಸಿಲ್ಕ್ ಸೀರೆಯೇ ಬೇಕೆಂದು ಅಮ್ಮ ಕೋಪದಿಂದ ಕೋಣೆ ಸೇರಿ ಕೂತಾಗ, ಅಜ್ಜ ಅಜ್ಜಿಯ ಅನಾರೋಗ್ಯ ಕಂಗೆಡಿಸಿದಾಗ, ದೂರಿನಿಂದ ಮಗ ಕಾಲ್ ಮಾಡಿ ನಾನು ಗೆಳೆಯರೊಡನೆ ಪ್ರವಾಸ ಹೋಗಬೇಕೆಂದಾಗ, ಹೀಗೆ ಅದೆಷ್ಟೋ ಬಾರಿ ಸಾಲಗಾರನಾಗುವ ಈ ಅಪ್ಪ, ಅದರಲ್ಲಿ ಎಷ್ಟೋ ಸಾಲದ ಬಗ್ಗೆ ಮನೆಯವರಿಗೆ ಗಮನಕ್ಕೆ ಬಾರದಂತೆ ನೋಡಿಕೊಳ್ಳುತ್ತಾನೆ. ಕೆಲವೊಮ್ಮೆ ಸಾಯುವ ತನಕ ಸಾಲದಲ್ಲೇ ಮುಳುಗಿ ಮಕ್ಕಳಿಂದ ಎಷ್ಟೋ ಬಾರಿ ಛೀಮಾರಿ ಹಾಕಿಸಿಕೊಳ್ಳುವುದೂ ಉಂಟು. ಯಾರೊಬ್ಬ ಸಾಲಗಾರನು ಮನೆಯ ಹೊರಗೆ ಬರದಂತೆ ನೋಡಿಕೊಳ್ಳಲು ಆತ ಮಾಡುವ ಹರಸಾಹಸಗಳು ಅಷ್ಟಿಷ್ಟಲ್ಲ. ಇಷ್ಟೆಲ್ಲ ಸಾಲ ಮಾಡಿದ ಅಪ್ಪನ ಋಣಭಾರ ನಮ್ಮ ಮೇಲಿದೆ ಎಂಬುದನ್ನು ನಾವು ಮರೆಯದಿದ್ದರೆ ಸಾಕು. ಇನ್ನು ಮಹತ್ತರವಾದುದೊಂದು ಓದಿಬಿಡುತ್ತೇನೆ, ಏನೋ ಸಾಧಿಸಿಬಿಡುತ್ತೇನೆ ಎಂದು ನಾವು ಲಗೇಜ್ ರೆಡಿ ಮಾಡಿಕೊಂಡು ದೂರದ ಪಟ್ಟಣಕ್ಕೆ ಹೊರಟು ನಿಂತಿರುತ್ತೀರಿ. ಆಗ ತನ್ನ ಪಂಚೆಯೊಳಗಿನ ನಿಕ್ಕರ್ನಿಂದ ಹಣ ತೆಗೆದುಕೊಟ್ಟು ಬಸ್ ಸ್ಟಾಪ್ ತನಕ ಬಂದು ಒಂದಷ್ಟು ಮಾತ್ರೆ, ಒಂದು ಬಿಸ್ಕೆಟ್ ಪ್ಯಾಕ್ ಕೊಟ್ಟು ತನ್ನ ಅಂಗಿ ಕಿಸೆಯಲ್ಲಿದ್ದ ಕೊನೆಯ 100 ರೂಪಾಯಿಯನ್ನು ನಮ್ಮ ಕೈಗೆ ತುರುಕಿ, ಅದು ಪಟ್ಟಣ, ಅಲ್ಲಿ ಖರ್ಚು ಬಹಳ ಇರುತ್ತೆ, ಇಟ್ರೋ ಅಂತ ಹೇಳಿ ತನ್ನ ಕಣ್ಣಂಚಲ್ಲಿ ಸಣ್ಣಗೆ ತೇವ ಮಾಡಿಕೊಂಡು ಮರೆಯಾಗುತ್ತಾನಲ್ಲ, ಅದಕ್ಕೆ ಅಪ್ಪನೇ ಬೇಕು. ತನ್ನ ಕಷ್ಟಗಳನ್ನು ಅಮ್ಮ ಕೂಗಾಡಿಕೊಳ್ಳಬಹುದು, ಆದರೆ ಅಪ್ಪ ಎಂದೂ ಅವನ್ನ ಬಿಚ್ಚಿಡಲಾರ. ಮಕ್ಕಳನ್ನು ಪರಿಪೂರ್ಣವಾಗಿಸಲು ತಾನು ಪೂರ್ತಿ ಖಾಲಿಯಾಗಲು ಸಿದ್ಧನಾಗುತ್ತಾನಲ್ಲ. ನಮ್ಮ ಎಲ್ಲ ಬೇಕು ಬೇಡಗಳನ್ನು ಅಪ್ಪನೇ ಪೂರೈಸುತ್ತಾನಾದರೂ ಅವು ಅಮ್ಮನ ಶಿಫಾರಸಿನಿಂದಲೇ ಆಗುವುದರಿಂದಾಗಿ ಅಮ್ಮ ನಮ್ಮನ್ನು ಸಂವೇದನೆಗೊಳಪಡಿಸಿದಷ್ಟು ಈ ಅಪ್ಪ ಮಾಡಲಾರ.